ಖುಷಿಗೆ ಹೆಂಗಾರ ಡ್ರಾಪ್ ಕೊಡ್ಬೇಕಲ್ಲ ಇವತ್ತು. ಬರ್ತಾಳ ನೋಡಂತಡಿ. ಹಾಂ ಬಂದ ಬಿಟ್ಲ. ಖುಷಿ ಅವರ ಹೇ ಹಾಯ್. ಹೆಂಗೆ ಹೋಗ್ತೀರಿ? ನಾನು ಆಟೋದಲ್ಲಿ ಹೋಗ್ತೀನಿ. ಅಲ್ಲ, ನಾನು ನಿಮ್ಮ ಲಾಡ್ಜ್ ಕಡೆ ಅಂತ ನಾ ಹೊಂಟಿದ್ದೆ. ಬರ್ರಿ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೇನೆ. ಇಟ್ಸ್ ಓಕೆ, ನಾನು ಆಟೋದಲ್ಲೇ ಹೋಗ್ತೀನಿ. ಥ್ಯಾಂಕ್ ಯು. ಅಂದ್ರೆ ರಾತ್ರಿನೂ ಭಾಳ ಆಗೈತಿ, ಆಟೋಗಳು ಕಡಿಮೆ ಇರ್ತಾವ. ಕಿಡ್ನಾಪ್ ಏನು ಮಾಡೋದಿಲ್ಲ ನಿಮ್ಮನ್ನ. ಹಂಗೇನ್ರ ಮಾಡಿದ್ರೆ ಒದ್ದೊಳಗೆ ಆಗ್ತಾರ ನನ್ನನ್ನು. ಬರ್ರಿ. ಸಖತ್ತಾಗಿತ್ತಲ್ವಾ ಶೋ? ಹಾಂ, ಮಜಾನೋ ಮಜಾ, ಪ್ರಾಬ್ಲಮ್ಸಿಗೆಲ್ಲ ರಜಾ. ಏನಾತಿದಕ್ಕೆ? ಅಯ್ಯೋ, ಪೆಟ್ರೋಲ್ ಹಾಕ್ಸೋದ ಮರ್ತಿದ್ದೆ ನಾ. ಪೆಟ್ರೋಲ್ ಟ್ಯಾಂಕ ಖಾಲಿ. ಇಲ್ಲಿಂತ್ರ ನಡ್ಕೊಂತ ಹೋಗುನು ಅಥವಾ ಆಟೋದೊಳಗೆ ಹತ್ತಿಸ್ಲೋ ನಿಮಗೆ? ನಡ್ಕೊಂಡೆ ಹೋಗೋಣ, ಭಾಳ ದೂರ ಏನಿಲ್ಲ ಅನ್ಕೋತೀನಿ. ಇಲ್ಲ, ಇಲ್ಲಿಂತ್ರ 1 ಕಿಲೋಮೀಟರ್ ಐತೆ ಅಷ್ಟೇ. ಅಂದ ಹಾಗೆ ಹುಡುಗ ಹುಡುಗಿ ಮದ್ವೆಗಿನ ಮುಂಚೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ನೆನ್ನೆ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಡಿಟ್ಟೋ. ಅಂದ್ರೆ ಅಂದ್ರೆ ನಿನ್ನೆ ನೀವೇನು ಹೇಳಿದ್ರಿ, ನಂದು ಅದೋ ಒಪಿನಿಯನ್ ಐತಿ. ಸೇಮ್ ಟು ಸೇಮ್. ಓಕೆ. ಈಗಿನ ಜನರ ಮೈಂಡ್ ಸೆಟ್ ವಿಚಿತ್ರ ಅನಿಸ್ತೈತೆ ನನಗೆ. ಹುಡುಗನ ಸ್ಯಾಲ್ರಿ ಹುಡುಗಿಗಿಂತ ಜಾಸ್ತಿ ಇರಬೇಕು, ಹಿಂಗ ಏನೇನೋ ವಿಚಿತ್ರ ಎಕ್ಸ್ಪೆಕ್ಟೇಷನ್ಸ್. ಹುಟ್ಟಿಸಿದ್ದೇವ್ರ ಹುಲ್ಲನ್ನಂತರೂ ಬಯಸೋದಿಲ್ಲ ಅಲ್ಲ. ಹುಡುಗ ಹುಡುಗಿ ಮನಸ್ಸುಗಳು ಮ್ಯಾಚ್ ಆದು ಅಂತಂದ್ರೆ ಅವ್ರ ಸ್ಯಾಲ್ರಿ ಎಷ್ಟ ಕಡಿಮೆ ಇರಲಿ, ಅವ್ರಿರೋ ಮನಿ ಎಷ್ಟ ಸಣ್ಣದಿರಲಿ, ಏನೂ ಮ್ಯಾಟ್ರ್ ಆಗೋದಿಲ್ಲ. ಲೈಫ್ ಪೂರ್ತಿ ಹ್ಯಾಪಿಯಾಗಿರ್ತಾರ ಅನ್ನೋದು ನನ್ನ ನಂಬಿಕೆ. ಅದೇನೋ ಲೈನ್ ಐತ್ಲ, ಬಾಬು ಮೋಶಾಯ್ ಜಿಂದಗಿ ಬಡಿ ಹೋನಿ ಚಾಹಿಯೆ ಲಂಬಿ ನಹಿ ಅಂತ. ಇದ್ರ ಬಗ್ಗೆ ನೀವೇನಂತೀರಿ? ನಾನೀಗ ಡಿಟ್ಟೋ ಅನ್ಬೇಕು. ನಂದು ಪಾಯಿಂಟ್ ಟು ಪಾಯಿಂಟ್ ಸೇಮ್ ಒಪಿನಿಯನ್. ಹೌದಾ? ನೀವಿಲ್ಲಿ ಆರ್ಜೆ ಇದ್ದೀರಲ್ಲ, ನಿಮ್ಗೆ ಇಲ್ಲಿ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಇರ್ತಾರಲ್ಲ? ಫ್ಯಾನ್ಸ್ ಇಂತ್ರನ ಎಲ್ಲ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಕರೆಕ್ಟ್. ಮತ್ತೆ ಗರ್ಲ್ ಫ್ರೆಂಡ್? ಹಂಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋರು ಯಾರೂ ಸಿಕ್ಕಿಲ್ಲ. ಓಕೆ. ಯಾಕೆ ಕೇಳಿದ್ರಿ? ಹಾಗೆ ಸುಮ್ಮನೆ ಕೇಳಿದೆ. ನಿಮಗೆ ಬಿ ಎಫ್, ಐ ಮೀನ್ ಬಾಯ್ ಫ್ರೆಂಡ್? ನಂಗೆ ಬಿ ಎಫ್ ಅಂದರೆ ಬ್ರೇಕ್ಫಾಸ್ಟ್ ಅಂತ ಮಾತ್ರ ಗೊತ್ತು. ದುಡ್ಡು, ಸ್ಟೇಟಸ್, ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ವ್ಯಕ್ತಿನ ಅಳಿಯೋ ಈ ಪ್ರಪಂಚದಲ್ಲಿ ನನ್ನ ಥಾಟ್ಸಿಗೆ ಮ್ಯಾಚ್ ಆಗೋ ಜೆನ್ಯೂನ್ ಹುಡುಗ ಇನ್ನೂ ಸಿಕ್ಕಿಲ್ಲ. ಅವ ಯಾರಿರ್ತಾನೋ ಏನೋ ಗೊತ್ತಿಲ್ಲ, ಆದ್ರ ಲಕ್ಕಿ ಅಂತರೂ ಇರ್ತಾನ. ಯಾಕೆ? ಯಾಕಂತಂದ್ರೆ ನಿಮ್ಮ ಹೆಸರ ಖುಷಿ, ಆಮೇಲೆ ನಿಮ್ಮೊಳಗೆ ಇಷ್ಟಕ್ಕೊಂದು ಮ್ಯಾಚೂರ್ಡ್ ಥಾಟ್ಸ್ ಅದಾವು. ಅವನನ್ನ ಲೈಫ್ ಪೂರ್ತಿ ಖುಷಿ ಅಂತ ನೋಡ್ಕೋತೀರಿ ನೀವು. ಅಷ್ಟಂತರೂ ಹೇಳ್ಬೋದು ನಾ ಲಕ್ಕಿ ಗಾಯ್. ಹಿಂಗೆ ಕೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಏಜ್ ಎಷ್ಟು? ಒಂದು 25? ಅಲ್ಲ, ನನಗೆ ಗೊತ್ತೈತಿ ಹುಡುಗಿಯರಿಗೆ ವಯಸ್ಸು ಕೇಳಬಾರ್ದು, ಹುಡುಗರಿಗೆ ಸ್ಯಾಲ್ರಿ ಕೇಳಬಾರ್ದು ಅಂತಾರ. ಆದರೂ ಕೇಳ್ಬಿಟ್ಟೆ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಯೋರ್ ಗೆಸ್ ಇಸ್ ರೈಟ್. ಐ ಆಮ್ 25. ಅಂದ್ರೆ ನಮ್ಮಿಬ್ರದ್ದು ಸೇಮ್ ಏಜ್. ಹಿಂಗ ನಾವು ನೀವ ಅಂತ ಹೇಳಿ ಫಾರ್ಮಲ್ ಆಗಿ ಮಾತಾಡೋದ ಬ್ಯಾಡ್ ಅಂತ ಅನಿಸ್ತೈತಿ. ಯಾಕಂತಂದ್ರೆ ಒನ್ ಟೈಪ್ ಓಲ್ಡ್ ಅನಿಸ್ತೈತಿ. ಖುಷಿ, ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಏನಿಂದ? ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿಲ್ಲ, ನನಗೆ ಇಷ್ಟನೂ ಆಗಲ್ಲ. ಕಾಲ್ಸ್ ಅಂದ್ರೇ ಇಷ್ಟ. ಅವಾಗ ವಾಟ್ಸಪ್ ಯೂಸ್ ಮಾಡ್ತೀನಿ. ಓಹೋ, ಸ್ನ್ಯಾಪ್, ಇನ್ಸ್ಟಾ, ಅದು ಇದು ಅಂಥೇಳಿ ಏನೇನೋ ಹುಚ್ಚಿಡ್ದಿರು ಜನರ ನಡು ನನಗೆ ಕಾಲ್ಸ್ ಒಳಗೆ ಮಾತಾಡೋದಂದ್ರೆ ಇಷ್ಟ ಅನ್ನೋ ಹುಡುಗಿನ ಭಾಳ ದಿವಸ ಆದ್ಮೇಲೆ ನನ್ನ ಲೈಫ್ ಒಳಗೆ ನೋಡಿದೆ ನೋಡಿ ನಾನು. ಯಾರೇ ನೀನು ಚಲುವೆ ಪಿಕ್ಚರ್ 100 ಸತೆ ನೋಡಿ ನೀನು? ಇಲ್ಲ, ಯಾಕೆ? ಅಲ್ಲ, ಪಟ್ ಅಂತ ಹೇಳಿ ಕಮಲಿನ ನೆನಪು ಆದ್ಲ ನನಗೆ. 1 ಕಿಲೋಮೀಟರ್ ಬಂದಿದ್ದ ಗೊತ್ತಾಗ್ಲಿಲ್ಲ. ಬಂತ್ ನೋಡ್ ಖುಷಿ ನಿನ್ ಲಾಡ್ಜ್. ಹೌದು, ನೀವ್ ಹೊರಡಿ, ಬೇಗ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಮೊದಲು. ಇಷ್ಟು ಜಲ್ದಿ ಪೆಟ್ರೋಲ್ ಬಂಕ್ಗಳೇನು ಮುಚ್ಚೋದಿಲ್ಲ. ನಿನ್ನ ಲಾಡ್ಜ್ ರೂಮ್ ತನ ಬಿಟ್ಟು ಬರ್ತೇನೆ, ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೇನೆ ನಾ. ಸುಮ್ಮನೆ ನಿಮ್ಗೆ ಏನಕ್ಕೆ ತೊಂದರೆ?
ಏ ತೊಂದರೆಗಿಂದ್ರೆ ಏನಿಲ್ಲ, ಮೊದಲೇ ಇಷ್ಟೊತ್ತನ ನಡ್ಸ್ಕೋತ ಕರ್ಕೊಂಬಂದಿದ್ದ ದೊಡ್ಡ ತಪ್ಪು ನಂದು.